ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಭಾನುವಾರದ ಬೆಳಗಿನ ಒಂದು ಸಮಯ ಈಗ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಸ್ಯಾಟರ್ಡೆ ಸಾಯಂಕಾಲ ಮಕ್ಕಳೆಲ್ಲ ಬಂದಿದ್ದರು, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ. ಮಗನೂ ಟ್ಯೂಷನಿಂದ ಬಂದಿದ್ದ. ಇವತ್ತು ಅವನಿಗೆ ಸ್ಕೂಲ್ ಐತಿ, ಹೌದಲ್ಲ? ಪ್ರತಿಭಾ ಕಾರಂಜಿ ಎಕ್ಸಾಮ್ ಅದಾವ. ಅವನು ಇವತ್ತು ಸಂಡೇ ಆದರೂ ಕೂಡ ಈಗ ಅವನ ಸ್ಕೂಲಿಗೆ ಹೋಗಬೇಕು. ಹೀಗಾಗಿ ಬೇಗ ಎದ್ದು ಹೊರಟಾನ ನೋಡ್ರಿ. ಚಹಾ ಮಾಡಿದೆ, ಚಹಾ ಬಿಸ್ಕಿಟ್ ತಿಂದ. ಹಾಂ ಸೊ ಇಲ್ಲೇ ಮಲಗಿದ್ರು ಇಬ್ಬರು. ಕಾವೇರಿ ಚಿನ್ನು ಮಕ್ಕಳು ಇನ್ನೂ ಮಲ್ಕೊಂಡಾರ. ತನೂ ಇದ್ಲು, ತನು ಅವ್ರ ಅಜ್ಜನ ಹತ್ರ ಮಲ್ಕೊಂಡಾಳ. ಸೊ ಹೀಗಾಗಿ ಮಸ್ತ್ ಅಂದ್ರೆ ಮಸ್ತ್ ಟೈಮ್ ಆಯ್ತು ನಿನ್ನೆ ಸಾಯಂಕಾಲ. ಮಕ್ಕಳು ಬಂದ್ರೆ ಅದು ಇಲ್ಲದ ಖುಷಿನ ರೀ, ಸಾಕಷ್ಟು ಸರಿ ಹೇಳ್ಕೊಂಡೇನಿ. ಈಗ ಎದ್ದು ಮಗ ಹೊಂಟ ನೋಡ್ರಿ, ಸ್ಕೂಲಿಗೆ ಹೋಗ್ತಾನಂತ. ಸೊ ಹೋಗಿ ಟೈಮ್ ವೇಸ್ಟ್ ಮಾಡಬೇಡ, ಟೈಮ್ ಆಕೈತಿ. ಫಟ್ ಫಟ್ ಅಂತ ಹೇಳಿ ಎಲ್ಲ ಮುಗ್ದೈತಿ. ಮುಂದೆ ಬೆಳಗ್ಗೆದೆಲ್ಲ ಕೆಲಸ ಮುಗ್ದೈತಿ. ಈಗ ಏನಿದ್ರು ಬರೀ ಸ್ನಾನ ಅಷ್ಟೇ ಉಳ್ದೈತಿ, ಹೌದಲ್ಲ? ಜಳಕ ಹಾಕೊಂಡವನ ರೆಡಿಯಾಗಿ ಪಪ್ಪನ ಕರ್ಕೊಂಡು ಹೋಗ್ಬಿಡು. ಆಲ್ ದ ಬೆಸ್ಟ್. ಚಲೋ ತಂಗ ಬರೀ. ಓಕೆ, ಬಾಯ್. Bye friends. Bye friends. ನಾಳಿಂದ ಎಸ್ ಎ ಒನ್ ಅಲ್ಲ, ನಾಳಿಂದ ಎಸ್ ಎ ಒನ್ ಎಕ್ಸಾಮ್ ಸ್ಟಾರ್ಟ್ ರೀ. ಎಷ್ಟು ಬೇಗ ಹೋತ್ರಿಪ್ಪ. ನಮಗೆ ಅರ್ಧ ವಾರ್ಷಿಕ ಅಂತಿದ್ವಿ ನಾವು, ಅರ್ಧ ವಾರ್ಷಿಕ ಪರೀಕ್ಷೆ ಬಂದು ಅಂತಿದ್ವಿ. ನಾ ಇಲ್ಲಿ ಕುಂತೀನಿ. ಎಷ್ಟು ಲಗು ಮನ್ ಸ್ಕೂಲ್ ಸ್ಟಾರ್ಟ್ ಆದಂಗೆ ಆಗೈತಿ. ಆಗಲೇ ಮತ್ತು ಅರ್ಧ ವಾರ್ಷಿಕ ಎಕ್ಸಾಮ್ ಬಂದವು. ಸೊ ಆಯಿತು, ಈ ವಾರ ಪರೀಕ್ಷೆ ಅದು ಅಂದ್ರೆ ಅತ್ತಾಗ ಒಂದು 15 ದಿವಸ ರಜೆ ಐತಿ ಎಲ್ಲ ಮಕ್ಕಳಿಗೂ. ಒಂದು 21 ಸ್ಟಾರ್ಟ್ ಅನ್ಬೋದು ರಜೆ. 7th ಐತಂತ, ಅಕ್ಟೋಬರ್ 7th. ಒಳ್ಳೇದು, ರಜಕ್ಕೆ ರಜಾನೂ ಆಗ್ತೈತಿ, ಹಬ್ಬಕ್ಕೆ ಹಬ್ಬನೂ ಆಕೈತಿ, ಎಲ್ಲರಿಗೂ ಅನುಕೂಲ ಆಗ್ತೈತಿ. ಎಸ್ಪೆಷಲಿ ಟೀಚರ್ಸ್ಗಳಿಗೆ ಏನಾದರೂ ಮನೆಯೊಳಗೆ ಈ ಥರ ದಸರದ ದೀಪದ್ದು ಇದ್ದರೆ ತುಂಬ ಅಂದ್ರೆ ತುಂಬ ಹೆಲ್ಪ್ ಆಕೈತೆ ಅಂತ ಹೇಳಿ. ಒಂದು ರೀತಿ ಹಂಗಾದ್ರೆ, ಇನ್ನೊಂದು ರೀತಿ ಬೇರೆ ಊರೊಳಗೆ ಏನಾದರೂ ಅಂದರೆ ರಿಲೇಷನ್ ಮನೆಯಲ್ಲಿ ಅಜ್ಜ ಅಮ್ಮನ ಮನೆಯೊಳಗೆ ಏನಾದರೂ ಹಬ್ಬ ಮಾಡೋರು ಇದ್ರಂದ್ರೆ ಹೋಗೋಕ್ಕೂ ಸರಳ ಆಗ್ತೈತೆ ಅಂಥೇಳಿ. ನಮಗೆ ಅವಾಗೆಲ್ಲ ತಿಂಗಳು ಸುಟ್ಟಿ ಫಿಕ್ಸ್ ರೀ. ಅದು ಅಕ್ಟೋಬರ್ 1ರಿಂದ 1 ತಿಂಗಳು ಫುಲ್ ಅಂದ್ರೆ ಫುಲ್ ರಜೆನ ಅಂತ ಹೇಳ್ಬೋದು. ಅಕ್ಟೋಬರ್ ರಜೆ ಅಂಥೇಳಿ ಫಿಕ್ಸ್ ಆಗಿಬಿಟ್ಟಿತ್ತು, ಇಲ್ಲ ತಿಂಗಳ ರಜೆ ಅಂಥೇಳಿ ಫಿಕ್ಸ್ ಆಗಿತ್ತು. ಸೊ ಈಗೆಲ್ಲ ಹಂಗೆ ಮಾಡೋಂಗಿಲ್ಲ, ಯಾಕಂದ್ರೆ ಈಗೆಲ್ಲ ಸ್ವಲ್ಪ ಈಗ ರಜೆನೂ ಅಂದ್ರೆ ಗೌರ್ಮೆಂಟ್ ಲೀವ್ಸು ಜಾಸ್ತಿ ಆಗಿಬಿಟ್ಟವ್ರಿ ಈಗ. ಆಮೇಲೆ ಅವಾಗವಾಗ ಆ ರಜೆ ಈ ರಜೆ ಬಂದೇ ಬಿಡ್ತಾವೆ. ಅದಕ್ಕೋಸ್ಕರ ಏನೈತಲ್ಲ, ಒಂದು 15 ದಿವಸ ಅಷ್ಟೇ ಕೊಡ್ತಾರೆ ಈಗ ಅಕ್ಟೋಬರ್ದಾಗ. ಪರವಾಗಿಲ್ಲ, ಅಷ್ಟಾರು ಐತಿ ಮಕ್ಕಳಿಗೆ ರಜೆ ಅಂಥೇಳಿ ಈ ಒಂದು ದಸರಾ ಹಬ್ಬ ಮಾಡೋಕ್ಕೆ. ಸೊ ದಸರಾದ ರಜೆ ಬರ್ತಾವಿನ್ನು ಎಲ್ಲ ಮಕ್ಕಳಿಗೂ. ಈಗ ಒಂದು ಏನೀಗ ಎಸ್.ಎ.1 ಎಕ್ಸಾಮ್ಸ್ ಅದಾವೆ. ಸೊ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಚೆನ್ನಾಗಿ ಮಾಡಿರಿ ಎಲ್ಲ ಎಕ್ಸಾಮ್ಸ್, ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಎಕ್ಸಾಮ್ ಬರೀರಿ, ಒಳ್ಳೇದಾಗಲಿ ಎಲ್ಲರಿಗೆ. ಸರಿ ಸ್ನೇಹಿತರೆ, ಇನ್ನೂ ಮಕ್ಕಳಂತೂ ಮಲ್ಕೊಂಡಾರ. ಎದ್ದಿಂದ ರುಟೀನ್ ಅಂಥೇಳಿ ಏನಂತ ಪರಿ ಅರ್ಜೆಂಟ್ ಇಲ್ಲಿ ಇವತ್ತು ಸಂಡೇ ಬೇರೆ. ಕಾವೇರಿಗೇನು ರಜೆ ಇಲ್ಲ, ಹೋಗ್ತಾಳೆ, ಬಟ್ ಸ್ವಲ್ಪ ಆರಾಮ್ ಹೋಗ್ತಾಳೆ. ನಾನು ಮತ್ತು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನಗೆ ನೀನೊಂದು ಆರ್ಡ್ರ್ ಬಂದೈತಿ. ಸೊ ನನಗೂ ಈ ಪೂರ ಒಂದು ವಾರ ಅಂದ್ರೆ ವೆನಸ್ಡೇವರೆಗೆ ಟೈಮ್ ಐತಿ. ಅಷ್ಟರೊಳಗೆ ಎಲ್ಲ ಪ್ರಿಪೇರ್ ಮಾಡಿ ವೆನಸ್ಡೇ ನಾನು ಕೊರಿಯರ್ ಮಾಡಬೇಕು. ಸೊ ನಾಳೆಯಿಂದ ಮಾಡ್ಕೊಳ್ತೀನಿ. ಇವತ್ತೆಲ್ಲ ಮಕ್ಕಳ ಜೊತೆ ಆರಾಮಾಗಿರ್ತೀನಿ. ಸ್ವಲ್ಪ ಏನಾದರೂ ಮ್ಯಾಗಿನ ತಯಾರಿದ್ರೆ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಒಂದಿಷ್ಟು ಗ್ರೋಸ್ರಿನೂ ತರಬೇಕಿತ್ತು ನಾನು ಆರ್ಡ್ರ್ ಸಲುವಾಗಿ. ಸೊ ಮಾರ್ಕೆಟಿಗೆ ಹೋಗೋದೈತಿ. ಮೊನ್ನೆ ಹೋದಾಗ ತಗೊಂಬಂದಿದ್ದಿಲ್ಲ, ಅದಕ್ಕೋಸ್ಕರ ಇವತ್ತು ತೊಗೊಂಡು ಬರ್ಬೇಕಂತ ಹೇಳಿ. ನೋಡೋಣ ಇವತ್ತು ಏನೆಲ್ಲ ಆಗ್ತಿತ್ತು. ಒಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನೀವು ಮಾತ್ರ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಈ ವಿಡಿಯೋ ಕೆಳಗೆ ಹೈಪ್ ಅನ್ನೋ ಬಟನ್ ಬರ್ತೈತಿ, ಅದನ್ನು ಕೂಡ ಪ್ರೆಸ್ ಮಾಡಿರಿ. ಅದರಿಂದ ನನಗೆ ಒಂದು ಹೆಚ್ಚಿನ ಒಂದು ವ್ಯೂಸ್ ಸಿಗ್ತಾವಂತ ಹೇಳಿ. ಸೊ ರೆಕಮೆಂಡ್ ಆಗ್ತೈತಿ ವಿಡಿಯೋ, ಹೆಚ್ಚಿನ ಜನಕ್ಕೆ ರೀಚ್ ಆಗ್ತೈತಿ, ಜನ ಜಾಸ್ತಿ ನೋಡ್ತಾರೆ. ಅದಕ್ಕೋಸ್ಕರ ತಪ್ಪದ ಹೈಪ್ ಬಟನ್ನು ಪ್ರೆಸ್ ಮಾಡಿರಿ. ಸೊ ಸರಿ ಸ್ನೇಹಿತರೆ, ಮತ್ತೆ ಸಿಗೋಣ ಅಂತ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕೆಂಪು ಖಾರ.
ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಭಾಗದೊಳಗೆ ಇದಕ್ಕೆ ಕೆಂಪು ಖಾರ ಅಂತ ಕರಿತೀವಿ. ಕೆಲವೊಂದು ಕಡೆ ಕೆಂಪು ಚಟ್ನಿ ಅಂತ ಕರೀತಾರೆ. ಬಟ್ ಇದು ಕೆಂಪು ಖಾರ. ಯಾಕಂದರೆ ಇದು ರೆಡ್ ಕಲರ್ ಹಸಿ ಮೆಣಸಿನ್ಕಾಯಿಲೆ ಮಾಡುವಂಥ ಒಂದು ಖಾರ ಆಗಿರ್ತೈತಿ. ಮತ್ತು ಇದು ನಮ್ಮ ಉತ್ತರ ಕರ್ನಾಟಕದ ಪ್ರತಿ ಮನೆ ಒಳಗೂ ನಿಮ್ಗೆ ಯಾವಾಗ ಹೋದರೂ ಸಿಗ್ತೈತಿ. ಯಾಕಂದ್ರೆ ನಮ್ಗೆ ಊಟದ ಜೊತೆ ಕಂಪಲ್ಸರಿ ಬೇಕೇ ಬೇಕಿದ್ವು ಖಾರ. ಅಷ್ಟು ಇಷ್ಟಪಡ್ತೀವಿ ಮತ್ತು ಅಷ್ಟು ರುಚಿಯಾಗಿ ಕೂಡ ಬರ್ತೈತಿ ಸ್ನೇಹಿತರೆ. ಇದು ಅದನ್ನು ನಾನು ಇವತ್ತು ಮಾಡಾಕತ್ತಿದ್ದೆ. ಯಾಕಪ್ಪ ಅಂದ್ರೆ ನನಗೆ ಮನೆ ಒಳಗೆ ಖಾಲಿನೂ ಆಗಿತ್ತು, ಹಾಗೆ ನನಗೆ ಆರ್ಡರ್ ಇತ್ತು ಕೆಂಪು ಖಾರದ. ಅದಕ್ಕೋಸ್ಕರ ನಾನು ಪ್ರಿಪೇರ್ ಮಾಡಾಕತ್ತೀನಿ. ಮತ್ತು ನನಗೆ ಕಮೆಂಟ್ಸ್ ಒಳಗೆ ಕೇಳಿದ್ರು ಕೆಂಪು ಖಾರದ ರೆಸಿಪಿನ ಶೇರ್ ಮಾಡ್ರಿ ಅಂತ. ಸಾಕಷ್ಟು ಸರಿ ಶೇರ್ ಮಾಡೀನಿ. ಬಟ್ ಇವತ್ತು ನಾ ಮಾಡ್ತಾ ಇದ್ದೆಲ್ಲ ಹೆಂಗು ಅಂತ ಹೇಳಿ ಇವತ್ತು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮೇನ್ ಆಗಿ ಏನೇನು ಬೇಕಪ್ಪ ಅನ್ನೋದನ್ನು ನಾನು ಇಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ನೀವು ಕೂಡ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಏನೇನು ಬೇಕು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಮೇನ್ ಅಂದ್ರೆ ಮೇನ್ ನಮಗೆ ಕೆಂಪು ಮೆಣಸಿನ್ಕಾಯಿ ಬೇಕು. ಈ ಥರದ ಒಂದು ಕೆಂಪು ಮೆಣಸಿನ್ಕಾಯಿ ಈ ಥರದ ದಪ್ಪ ಗಾತ್ರದ ತೊಗೊಂಡ್ರೆ ಖಾರ ಕಡಿಮೆ ಇರ್ತೈತಿ ಸ್ನೇಹಿತರೆ. ಕಲರ್ ಕೂಡ ಚೆನ್ನಾಗಿ ಬರ್ತೈತಿ, ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ. ಈ ಥರ ದಪ್ಪ ಇದ್ವು ಅಂದ್ರೆ ಇವಕ್ಕೆ ಅಷ್ಟೊಂದು ಖಾರ ಬರಲ್ಲ. ಖಾರ ಇರ್ತೈತಿ, ಖಾರ ಇರಂಗೇ ಇಲ್ಲ ಅಂತಲ್ಲ. ಬಟ್ ರೆಗ್ಯುಲರ್ ಮೆಣಸಿನ್ಕಾಯಿ ಕಂಪೇರ್ ಮಾಡಿದ್ರೆ ಈ ಮೆಣಸಿನ್ಕಾಯಿ ಏನೈತಲ್ಲ ಖಾರ ಕಡಿಮೆ ಇರ್ತೈತಿ ಸ್ನೇಹಿತರೆ. ಅದಕ್ಕೋಸ್ಕರ ಈ ಥರದ ಮೆಣಸಿನ್ಕಾಯಿನ ನಾವು ಆರಿಸಿ ತೊಗೋಬೇಕಾಕೈತಿ ನೋಡ್ರಿ. ನೋಡ್ತಾ ಇದ್ದಾರಲ್ಲ ಈ ಥರದ ಮೆಣಸಿನ್ಕಾಯಿ. ನಾನಿಲ್ಲೇ ಅರ್ಧ kg ಮೆಣಸಿನ್ಕಾಯಿನ ತೊಗೊಂಡೇನಿ. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಏನು ಮಾಡ್ಬೇಕಪ್ಪ ಅಂದ್ರೆ ಮೆಣಸಿನ್ಕಾಯಿನ ತಂದುಗುಟ್ಲೆ ಅಂದ್ರೆ ಸ್ವಚ್ಛಗೆ ತೊಳೆದು ಸ್ವಲ್ಪ ಏನೈತಿ ಕಾಟನ್ ಅರ್ಬಿ ಮೇಲೆ ಫ್ಯಾನ್ ಕೆಳಗೆ ಸ್ವಲ್ಪ ಆರ ಹಾಕ್ಬೇಕ್ರಿ. ಅಂದ್ರೆ ಅವು ತೊಳೆದ ಮೇಲೆ ಡ್ರೈ ಆಗ್ಬೇಕು. ಒಂಚೂರು ಹಸಿ ಇರಬಾರ್ದು, ಡ್ರೈ ಆಗ್ಬೇಕು ಫುಲ್ ಕಂಪ್ಲೀಟ್ ಆಗಿ. ಈ ರೀತಿ ಆಗ್ಬೇಕು. ಆದ ನಂತರ ಇವು ಕುರ್ದು ತುಂಬು ಬಿಡಿಸಿ ಈ ರೀತಿ ಒಂದ್ರೊಳಗೆ ಎರಡು ಮಾಡ್ಕೊಳ್ಬೇಕಾಗ್ತೈತಿ, ಮುರಿಬೇಕಾಕೈತಿ. ಇಡಿಯವನ್ನ ಹುರಿಬಾರ್ದ್ರಿ, ಯಾಕಂದ್ರೆ ಹುರಿಯುವಾಗ ಸಿಡಿತಾವ. ಹಿಂಗಾಗಿ ಒಂದ್ರದಾಗ ಎರಡು ಭಾಗ ಮಾಡಿ ಇಟ್ಕೋಬೇಕು ನೋಡ್ರಿ. ನಾನು ಸಂಪೂರ್ಣ ಅರ್ಧ kg ಮೆಣಸಿನ್ಕಾಯಿನ ಅದೇ ರೀತಿ ಸ್ವಚ್ಛಗೆ ತೊಳೆದು ಆರಿಸಿ ತುಂಬು ಬಿಡಿಸಿ ಒಂದ್ರದಾಗ ಎರಡು ಭಾಗ ಮಾಡಿ ಇಲ್ಲೇ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಅಕಸ್ಮಾತ್ ಈ ಹಸಿ ಮೆಣಸಿನ್ಕಾಯಿ ಸಿಗ್ಲಿಲ್ಪ ನಿಮ್ಗ ಅಂತಂದ್ರೆ ಒಣ ಮೆಣಸಿನ್ಕಾಯಿ ಏನು ಬರ್ತಾವಲ್ರಿ, ರೆಡ್ ಕಲರ್ ಒಣ ಮೆಣಸಿನ್ಕಾಯಿ, ಅವನ್ನ ತಗೊಂಡು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಆ ಬಿಸಿ ನೀರೊಳಗೆ ಸ್ವಲ್ಪ ಹೊತ್ತವನ್ನ ನೆನೆಸಿ ತೆಗೆದಾದ ನಂತರ ಮುಂದಿನ ಪ್ರೊಸೀಜರ್ ಸೇಮ್ ಆಗಿ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಮತ್ತು ಈ ಮೆಣಸಿನ್ಕಾಯಿನ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗ್ತೈತಿ. ಹುರಿಲಿಕ್ಕೆ ಸ್ವಲ್ಪ ಎಣ್ಣೆ ಬೇಕಾಕೈತಿ. ಹಿಂಗಾಗಿ ನಾನಿಲ್ಲೇ ಎಣ್ಣೆನೂ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದು ಹುರಿಯಾಕಷ್ಟ ಬೇಕು ನಮ್ಗೆ, ಅದಕ್ಕೋಸ್ಕರ ಎಣ್ಣೆ ಇಟ್ಕೊಂಡಿನಿ. ಮತ್ತು ಮೇನ್ ಆಗಿ ಏನಪ್ಪ ಅಂತಂದ್ರೆ ಕರಿಬೇವು. ಸೊ ಕರಿಬೇವು ಕೂಡ ಸ್ವಚ್ಛಗೆ ತೊಳೆದು ಇದನ್ನು ಕೂಡ ಅರಿಸಿ ಇಟ್ಕೊಳ್ರಿ. ನಾನು ಅದೇ ರೀತಿ ಸ್ಟೋರ್ ಮಾಡಿರ್ತೀನಿ, ತೊಗೊಂಡೇನಿ. ಹಾಗೆ ಕೊತ್ತಂಬರಿ ಏನು ಮಾಡಿದೆ, ನಾನು ಹೆಂಗೂ ತೊಗೊಂಡು ಬಂದಿದ್ದೆ ಕೊತ್ತಂಬರಿನ. ಅದನ್ನು ಒಂದಿಷ್ಟು ಕೊತ್ತಂಬರಿ ಎಲೆಗಳನ್ನು ತೊಗೊಂಡೀನಿ. ಮತ್ತು ಕೊತ್ತಂಬರಿ ಬಿಡಿಸುವಾಗ ಏನು ದಂಟು ಬರ್ತಾವೋ ಎಳಿ ದಂಟು, ಆ ದಂಟು ಕೂಡ ತೊಗೊಂಡೀನಿ. ಈ ರೀತಿ ದಂಟು ಇದ್ರೆ ಕಂಪಲ್ಸರಿಯಾಗಿ ಹಾಕ್ರಿ. ಯಾಕಂದ್ರೆ ಫ್ಲೇವರ್ನು ಬರ್ತೈತಿ ಮತ್ತು ರುಚಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಹಿಂಗಾಗಿ ಎರಡನ್ನೂ ಸ್ವಲ್ಪ ಸ್ವಲ್ಪ ನಾನು ಇಲ್ಲೇ ತೊಗೊಂಡಿದ್ದೀನಿ ನೋಡ್ರಿ. ಇದನ್ನು ಕೂಡ ಸ್ವಚ್ಛಗೆ ತೊಳೆದ ತಗೋರಿ. ಮತ್ತು ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ. ಈ ಒಂದು ಖಾರಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ನಾವು ಎಷ್ಟು ಜಾಸ್ತಿ ಹಾಕ್ತೇವಿ ಅಷ್ಟು ಟೇಸ್ಟ್ ಬರ್ತೈತಿ. ಮೇನ್ ಆಗಿ ಬೆಳ್ಳುಳ್ಳಿ ಸ್ನೇಹಿತರೆ. ಬೆಳ್ಳುಳ್ಳಿನ ಸ್ವಲ್ಪ ಹೆಚ್ಚು ಹಾಕ್ಕೊಳ್ರಿ, ಚೆನ್ನಾಗಿರ್ತೈತಿ ಖಾರ. ಹಾಗಾಗಿ ಮತ್ತು ಬೆಳ್ಳುಳ್ಳಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಅದಕ್ಕೋಸ್ಕರ ಮತ್ತೇನೈತಿ, ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಬೇಕಾಗ್ತೈತಿ ಸ್ನೇಹಿತರೆ. ಅದರಷ್ಟೇ ಬೆಲ್ಲ ಅನ್ಬೋದು. ಅದನ್ನು ಕೂಡ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಕೈತಿ. ಸೊ ಇದಿಷ್ಟು ನಮಗೆ ಕೆಂಪು ಖಾರ ಮಾಡೋಕೆ ಬೇಕಾಗುವಂಥ ಸಾಮಗ್ರಿಗಳು. ಸೊ ನಾ ಎಲ್ಲನೂ ಒಟ್ಟಾರೆಯಾಗಿ ಇಟ್ಕೊಂಡಿದ್ದೀನಿ. ಈಗೇನೈತಿ ಕೆಂಪು ಖಾರ ಮಾಡೋಣಂತ. ಅದಕ್ಕೋಸ್ಕರ ಫಸ್ಟ್ ಏನೈತಿ, ಮೆಣಸಿನ್ಕಾಯಿನ ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಚೆಂದಾಗೆ ಎಣ್ಣೆ ಹಾಕಿ ಹುರ್ಕೊಳ್ಬೇಕು. ನಾವು ಇವನ್ನ ಎಷ್ಟು ಚಲೋ ಹುರಿತೀವಿ ನಮಗೆ ಖಾರ ಅಷ್ಟ ಬಾಳ್ಕಿ ಬರ್ತೈತಿ, ಲಘು ಕೆಡಂಗಿಲ್ಲ ಮತ್ತು ರುಚಿ ಕೂಡ ಬರ್ತೈತಿ ಸ್ನೇಹಿತರೆ. ಸೊ ಬರ್ರಿ ಕೆಂಪು ಖಾರ ಮಾಡೋಣಂತ. ಏನಂತ ಪರಿ ದೊಡ್ಡದಿಲ್ಲ, ಭಾಳ ಸರಳ ಐತಿ. ಬರ್ರಿ ಮಾಡಿ ತೋರಿಸ್ತೀನಿ ನಾನು. ಸ್ನೇಹಿತರೆ ನಾನಿಲ್ಲಿ ಕಡಾಯಿ ಇಟ್ಕೊಂಡೇನಿ. ಇದು ನನ್ನ ಕಬ್ಬಿಣದ ಕಡಾಯಿ. ಸೊ ಈ ರೀತಿ ಕಬ್ಬಿಣದ ಬಾಳ್ಗಿ ಕಡಾಯಿ ಏನಿದ್ರ ಅದರೊಳಗನ ಹುರಿರಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ. ಇದು ಕಬ್ಬಿಣದೊಳಗೆ ಹುರಿದ್ರೆ ಆರೋಗ್ಯಕ್ಕೆ ಭಾಳ ಚಲೋ ಅಂತ ಹೇಳ್ತಾರೆ, ಹಿರಿಯರು ಹೇಳ್ತಿದ್ರು. ಸೊ ಅದೇ ರೀತಿ ನಾನು ಯಾವುದಾದ್ರೂ ಆ ರೀತಿ ಮಾಡೋದಿದ್ರೆ ಖಂಡಿತವಾಗ್ಲೂ ನಾನು ಇದ್ರೊಳಗೆ ಹುರಿತೀನಿ. ಮತ್ತು ಫ್ರೈ ಮಾಡೋದಿದ್ರು ಆಲ್ಮೋಸ್ಟ್ ಇದ್ರೊಳಗೆ ಫ್ರೈ ಮಾಡಿರ್ತೀನಿ, ನೋಡಿರ್ಬೋದು. ಮತ್ತು ಅಗಸಿ, ಗುರೋಳ, ಶೇಂಗಾ, ಈ ಥರ ಹಸಿ ಮೆಣಸಿನ್ಕಾಯಿದ ಪೇಸ್ಟ್ ಮಾಡುವಾಗ ಹುರಿಯೋದಿದ್ರೆ
ಇದ್ರೊಳಗನ ಹುರಿದಿರ್ತೀನಿ. ಭಾಳ ಅಂದ್ರೆ ಭಾಳ ಚಲೋ ರೀ. ನಿಮ್ಮ ಕಡೆನೂ ಇದ್ರೆ ಕಬ್ಬಿಣದ ಕಡಾಯಿನ ತಗೊಳ್ರಿ. ಮತ್ತು ಇದ್ರೊಳಗೆ ನಾ ತೊಗೊಂಡಂಥ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ನೋಡ್ರಿ. ಇದ್ರ ಜೊತೆಗೆ ಒಂದಿಷ್ಟು ಕರಿಬೇವಿನ ಎಲೆನೂ ಇದ್ದು ಅದ್ರೊಳಗೆ ಹಾಕಿ ನಾನು ಅಂದ್ರೆ 2 ತೊಳೆದು ಒಣಗಿ ಹಾಕಿದ್ನಲ್ರಿ. ಸೊ ಇದ್ರೊಳಗೆ ಒಂದೊಂದು ಎಲೆನೂ ಅದಾವ. ಎಲ್ಲ ಕೂಡ ಹುರಿತೀನಿ. ಮತ್ತೊಂದಿಷ್ಟು ಕರಿಬೇವಿನ ಸೊಪ್ಪು ಹಾಕ್ಬೇಕು ನಾವು, ಆಮೇಲೆ ಹಾಕ್ತೀನಂತ. ಇದನ್ನ ಮಧ್ಯಮ ಉರಿ ಒಳಗೆ ಚಂದಾಗ ಪ್ರತಿ ಮೆಣಸಿನ್ಕಾಯಿ ಮೇಲೂ ಕಪ್ಪು ಬರ್ಬೇಕ್ರಿ. ಅಂದ್ರೆ ಡಾಟ್ ಡಾಟ್ ಬರ್ಬೇಕು, ಅಲ್ಲಿವರೆಗೂ ನಾವು ಚಂದಾಗೆ ಹುರಿಬೇಕ್ರಿ. ಹಂಗಂತೇಳಿ ಹೈ ಫ್ಲೇಮ್ನಾಗ ಇಟ್ರೆ ಲಘುನ ಕಪ್ಪು ಬರ್ತಾವ, ಹಂಗಾದ್ರೆ ಚಲೋ ಆಗಂಗಿಲ್ಲ. ಮೀಡಿಯಂ ಫ್ಲೇಮ್ ಒಳಗೆ ನಿಧಾನವಾಗಿ ಹುರ್ಕೋಬೇಕು ಸ್ನೇಹಿತರೆ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕಿ ಹುರಿಬೇಕ್ರಿ ಇದನ್ನ. ನೋಡ್ರಿ ಸ್ನೇಹಿತರೆ, ಒಂದು 10 ನಿಮಿಷ ಆಯ್ತು ನಾನು ಮೀಡಿಯಂ ಫ್ಲೇಮ್ನಾಗ ಹುರಿಯಕತ್ತು. ಸೊ ಇನ್ನೇನು ಆಗ್ತಾ ಬಂದು ನೋಡ್ತಾ ಇರ್ಬೋದು ಹೆಂಗೆ ಹುರಿದಾವ ಅಂತ ಹೇಳಿ. ಹುರಿಯೋಗನ ಆಲ್ಮೋಸ್ಟ್ ಎಣ್ಣೆ ಒಳಗೆ ಮಸ್ತ್ ಫ್ರೈ ಆದಂಗಾಗ್ಯಾವು. ಇದೇ ಟೈಮ್ನಾಗ ನಾ ಏನು ಮಾಡ್ತೀನಿ, ಉಳಿದಂಥ ಕರಿಬೇವು ಹಾಕ್ಕೊಳ್ತೀನಿ. ತಗೊಂಡಂಥ ಬೆಳ್ಳುಳ್ಳಿ ಹಾಕೋತೀನಿ. ಹೇಳಿದೆ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಮಾಡ್ರಿ ಅಂತ. ಶುಂಠಿ, ಜೀರಿಗೆ, ಒಂದು ದೊಡ್ಡ ಸ್ಪೂನ್ಲಿ 1 ಸ್ಪೂನ್ ಜೀರಿಗೆ ಇಷ್ಟು ಹಾಕೊಂಡು ಮತ್ತು ಹುರಿಯಿಡ್ರಿ. ನೋಡ್ರಿ ಎಷ್ಟು ಮಸ್ತ್ ಕಾಣಿಸಾಕತ್ತೈತೆ ಅಂತ ಹೇಳಿ. ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ ಹಾಕಿನಲ್ಲ, ಮಸ್ತ್ ಘಮಾಡಕತ್ ನೋಡ್ರಿ. ಹುರಿಯಾಕತ್ರ ಚಂದಾಗೆ ಪರಿಮಳ ಬರಾಕತ್ತ. ಇವೆಲ್ಲ ಹಾಕಿಂದು ಒಂದು 2 ನಿಮಿಷ ಇದನ್ನ ನಾವು ಹುರ್ಕೋಬೇಕಾಕತಿ. ಕಬ್ಬಿಣದ ಕಡಾಯಿ ಒಳಗೆ ಹುರಿದ್ರೆ ಅದ್ರದ್ದು ಕಬ್ಬಿನ ಅಂಶ ಕೂಡ ನಮ್ಗೆ ಸಿಗ್ತೈತೆ ನೋಡ್ರಿ. ನೋಡ್ರಿ ಸ್ನೇಹಿತರೆ, ಒಂದು 2 ನಿಮಿಷ ಆಯ್ತು. ಈಗ ಈ ಟೈಮ್ನಾಗ ಏನೈತಿ, ನಾವು ತಗೊಂಡಂಥ ಹುಣಸೆ ಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡೇನಿ. ಈ ಸೊಪ್ಪನ್ನ ಏನು ಮಾಡ್ತೀನಿ, ರುಬ್ಬು ಮುಂದೆ ಹಾಕ್ತೀನಿ. ಈ ದಂಟು ಏನೈತಿ ಈಗ ಹಾಕ್ತೀನಿ. ಸ್ನೇಹಿತರೆ, ಇದೀಗ ಆಗೈತಿ. ನಾನೀಗ ಇದನ್ನ ಗ್ಯಾಸ್ನ ಆಫ್ ಮಾಡ್ತೀನಿ ನೋಡ್ರಿ. ಆಫ್ ಮಾಡೇನಿ, ಬಟ್ ಕಡಾಯಿ ಬಿಸಿ ಇಲ್ಲ. ಸ್ವಲ್ಪ ಇದನ್ನ ಕೈ ಆಡಿಸ್ತೀನಿ, ಇಲ್ಲಾಂದ್ರೆ ತಳದಾಗಿನ ಐತೆಲ್ಲ ಹೊತ್ತಿ ಬಿಡ್ತಾವ್ರಿ. ಗ್ಯಾಸ್ ಬಂದ್ ಮಾಡೀನಿ, ಬಟ್ ಕಡಾಯಿ ಬಿಸಿ ಇದ್ದಿದ್ದು ಕೈ ಆಡ್ಸಾಕತ್ತೀನಿ. ಇಷ್ಟು ಕೈ ಆಡಿಸಿ ನಾವು ಇದನ್ನ ಫುಲ್ ತಣ್ಣಗಾಗ್ಬೇಕ್ರಿ. ಇದು
ತಣ್ಣಗಾದ್ಮೇಲೆ ಇದನ್ನು ನಾವು ರುಬ್ಕೋಬೇಕು. ಕಲ್ಲಲ್ಲೇ ರುಬ್ಬಿದ್ರಂತೂ ಮಸ್ತ್. ಬಟ್ ಏನು ಮಾಡೋದು, ಈಗ ಕಲ್ಲದು ಇಲ್ಲ. ಮೊದಲೆಲ್ಲ ನಾವು ಕಲ್ಲಾಗ ರುಬ್ತಿದ್ವಿ, ಈಗೆಲ್ಲ ಇಲ್ಲ. ಈಗ ಏನಿದ್ರು ಗ್ರೈಂಡರ್, ಮಿಕ್ಸರ್ ಇವ ನೋಡ್ರಿ. ಈಗ ಸ್ನೇಹಿತರೆ ಎಲ್ಲ ಆಗೈತಿದ. ಹೀಗಿದೆ ತಣ್ಣಗಾಗ್ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಏನೈತಿ ಮಿಕ್ಸಿ ಮಾಡೋಣ. ಸ್ನೇಹಿತರೆ ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಆರ್ಯಾವ ನೋಡ್ರಿ, ತಣ್ಣಗಾಗ್ಯಾವ. ಈಗ ಮಿಕ್ಸಿಗೆ ಹಾಕೋಣಂತ. ಸೊ ಅದಕ್ಕೆ ದೊಡ್ಡ ಮಿಕ್ಸಿ ಜಾರ ತೊಗೊಂಡು ನಾನು, ಯಾಕಂದ್ರೆ ಭಾಳ ಅದಾವ ಅಂತ ಹೇಳಿ. ನಾನಿಲ್ಲಿ ಫಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡ್ತೀನಿ, ಅಂದ್ರೆ ನೀಟಾಗಿ ಗ್ರೈಂಡ್ ಆಗ್ತೈತೆ ಅಂಥೇಳಿ. ಹಾಗೇನ ಬೆಲ್ಲ ಈಗ ಒಂದು ಸ್ವಲ್ಪ ಹಾಕ್ತೀನಿ, ನೋಡ್ಕೊಂಡು ಮತ್ತೆ ಹಾಕೋಣಂತ. ಸೊ ಈಗ ಒಂದಿಷ್ಟು ಬೆಲ್ಲ ಹಾಕ್ತೀನಿ, ಇನ್ನೊಂದು ಇಷ್ಟ ಐತಿ ನೋಡ್ಕೊಂಡು ಹಾಕೋಣಂತ. ಅತಿ ಸಿಹಿ ಆಗೋದು ಚಲೋ ಅಲ್ಲ, ಸೊ ಅದಕ್ಕೋಸ್ಕರ. ಮತ್ತು ಇನ್ನೊಂದು ಸ್ವಲ್ಪ ಈ ಥರ ಹಸಿ ಜೀರಿಗೆ ಹಾಕೋದ್ರಿಂದನೂ ಘಮ ಚೆನ್ನಾಗಿ ಬರ್ತೈತೆ. ಅದಕ್ಕೆ ಹುರಿಯೋದಕ್ಕೆ ಸ್ವಲ್ಪ ಹಾಕಿದ್ದೆ, ಇಲ್ಲೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಮತ್ತು ಒಂಚೂರು ಫ್ಲೇವರಿಗೆ ಹಿಂಗೆ ಹಾಕೋತೀನಿ, ಚೆನ್ನಾಗಿರ್ತೈತಿ. ಒಂದು 2-3 ಚಿಟಿಕೆ ಸಾಕು. ಈಗ ಇದಕ್ಕೆ ಮೆಣಸಿನ್ಕಾಯಿ ಏನೈತಿ ಅದನ್ನು ಹಾಕ್ಕೊಳ್ಳೋಣ. ಈಗ ನೋಡ್ರಿ ಮೆಣಸಿನ್ಕಾಯಿ ಹಾಕ್ತೀನಿ. ಇದನ್ನು ನಾನು 2 ಬ್ಯಾಚಲ್ಲಿ ಹಾಕ್ಕೋತೀನಿ ನೋಡ್ರಿ, ಭಾಳ ಅದಾವಲ್ಲ. ಅದಕ್ಕೆ ಇದಕ್ಕೊಂಚೂರು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ನೋಡಿ ಹಾಕ್ಕೊಳಕ್ಕೆ ಬರ್ತೈತಿ. ಅದಕ್ಕೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಈಗ ಇದಿಷ್ಟು ಹಾಕೈತಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ ನಾನು. ಮತ್ತು ಇದನ್ನು ರುಬ್ಬೋಣಂತ. ಸ್ನೇಹಿತರೆ ನೋಡ್ರಿ ಇಷ್ಟಾಗೈತಿ. ಇದನ್ನು ತೆಗೆದು ಇದನ್ನು ರುಬ್ಬಿ ಮತ್ತು 2 ಸೇರಿ ಆಮೇಲೆ ಒಟ್ಟಿಗೆ ರುಬ್ಕೊಳ್ತೀನಿ ನಾನು. ಘಮ ಘಮ ಅನ್ನೋದೈತೆ ನೋಡ್ರಿ, ಮಸ್ತ್ ಮಸ್ತ್. ಇದನ್ನು ಸೈಡಿಗೆ ಇಡೋಣ. ಈಗ ಉಳಿದಿದ್ದಷ್ಟು ಮೆಣಸಿನ್ಕಾಯಿ ಹಾಕಿ ಗ್ರೈಂಡ್ ಮಾಡಿ. ಈ ಉಳಿದಿದ್ದ ಬೆಲ್ಲನೂ ಇದಕ್ಕೆ ಹಾಕ್ಬಿಡ್ತೀನಿ. ಇದಕ್ಕೊಂಚೂರು ಜೀರಿಗೆ ಹಾಕ್ತೀನಿ, ಚೂರು ಉಪ್ಪು ಹಾಕ್ತೀನಿ. ಆಗಿಲ್ಲ ಹಾಕಿ ಉಪ್ಪು ಇದನ್ನು ಮಿಕ್ಸಿ ಮಾಡೋಣ. ಸ್ನೇಹಿತರೆ ನೋಡ್ರಿ ಇದಾಗೈತಿ. ಈಗ ಇದನ್ನು 2 ಸೇರಿ ಗ್ರೈಂಡ್ ಮಾಡೋಣ. ಇದನ್ನು ಇದಕ್ಕೆ ಹಾಕ್ತೀವಿ. ಫೈನಲ್ ಆಗಿ ಮಸ್ತಾಗಿ ಇದನ್ನು ಪೇಸ್ಟ್ ಮಾಡೋಣ. 2 ಮಿಕ್ಸ್ ಆಗ್ಬೇಕ್ರಿ. ಇದು ಮಿಕ್ಸ್ ಆಗಬೇಕು, ಇನ್ನೊಂಚೂರು ಸಣ್ಣ ಆಗ್ಬೇಕು. ಮಾಡ್ಕೊಂಬಂದ್ಬಿಡೋಣ. ಸ್ನೇಹಿತರೆ ಆಯ್ತು ನೋಡ್ರಿ, ರುಬ್ಬಿದೆ. ಒಂದು ಸ್ವಲ್ಪ ಸಣ್ಣಾಗಿದ್ದೆ ಇಲ್ಲಿ ಬಾಕ್ಸಿಗೂ ತೆಗ್ದಿದ್ದೆ ನಾನು. ಮತ್ತು ಉಳಿದಂತ ಹಾಕಿ ಎಲ್ಲನೂ ಈಗ ಖಾರನ ರುಬ್ಕೊಂಡೆ ನಾನು. ನೋಡ್ತಾ ಇರ್ಬೋದು ಸಖತ್ತಾಗಿ ಬಂದೈತಿ. ಎಲ್ಲನೂ ಇದಕ್ಕೆ ತೆಗೆದು ಬಿಡ್ತೀನಿ ನಾನು. ಆಮೇಲೆ ಕಸ್ಟಮರಿಗೆ ಪ್ಯಾಕ್ ಮಾಡ್ತೀನಿ ಬೇರೆ ಬಾಕ್ಸ್ನಾಗ. ಸ್ನೇಹಿತರೆ ರೆಡಿ ಆಯ್ತು ನೋಡ್ರಿ ಖಾರ. ಕೆಂಪು ಖಾರ ಇದೇ ರೀತಿ ಮಾಡೋದು ನೋಡ್ರಿ ಸ್ನೇಹಿತರೆ. ನೀವು ಒಣ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸ್ಬಿಟ್ಟಾದರೂ ಮಾಡಿರಿ, ಇಲ್ಲ ಈ ರೀತಿ ಕೆಂಪನ್ನುವ ಹಸಿ ಮೆಣಸಿನ್ಕಾಯಿ ಸಿಗ್ತಾವಂದ್ರೆ ತೊಗೊಂಡು ಬಂದು ಹುರಿದು ಈ ರೀತಿ ಆದರೂ ಮಾಡಿರಿ. ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ. ನಿಮ್ಗೆ ಹುಳಿ ಬೆಲ್ಲ ಅಂದ್ರೆ ಖಾರ ಜಾಸ್ತಿ ಬೇಡ ಅಂದ್ರೆ ಹುಳಿ ಬೆಲ್ಲ ಹೆಚ್ಚು ಹಾಕಿ ಮಾಡ್ಕೊಳ್ಬೋದು. ಚೆನ್ನಾಗಿರ್ತೈತಿ. ರೊಟ್ಟಿ, ಚಪಾತಿ, ಬಿಸಿ ಅನ್ನ, ತುಪ್ಪದ ಜೊತೆಗೆ ಬೆಸ್ಟ್ ಕಾಂಬಿನೇಷನ್. ಹಾಗೆ ದೋಸೆ ಜೊತೆನೂ ತಿನ್ಬೋದು, ಚೆನ್ನಾಗಿರ್ತೈತಿ ನೋಡ್ರಿ. ಸೊ
ಇದನ್ನು ನಾನು ಎತ್ತಿಡ್ತೀನಿ. ಕಸ್ಟಮರಿಗೆ ಕೊಡುವಾಗ ಇದ್ರಾಗಿಂದ ನಾನು ಅವರಿಗೆ ಬೇರೆ ಬಾಕ್ಸಿಗೆ ಪ್ಯಾಕ್ ಮಾಡಿ ಅವ್ರು ಎಷ್ಟು ಕ್ವಾಂಟಿಟಿ ಕೇಳಾರಲ್ಲ ಅಷ್ಟು ಕ್ವಾಂಟಿಟಿನ ಕಳಿಸ್ಕೊಡ್ತೀನಿ. ಅವ್ರದ್ದು 1/4 kg ಐತಿ. ಸೊ 1/4 kg ಕಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ಟ್ರೈ ಮಾಡಿರಿ.